ಎಸ್, ಆನೇಕಲ್ನಲ್ಲಿ ಭೂ ಸ್ವಾಧೀನದ ವಿರುದ್ಧ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಹಾಗೂ ಶಾಂತಿಯುತ ಸತ್ಯಾಗ್ರಹ ನಡೆಸ್ತಾ ಇರುವಂತಹ ಸರ್ಜಾಪುರ ಹೋಬಳಿಯ 11 ಗ್ರಾಮಗಳ ರೈತರಿಗೆ ಬೆಂಬಲ ಸೂಚಿಸಿ ಜುಲೈ 18ರಂದು ಬೈಕ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಗೌರವ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ಹಾಗೂ ಯುವ ಪ್ರಶಸ್ತಿ ಪುರಸ್ಕೃತ ಹೋರಾಟಗಾರ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಸರ್ಕಾರ ರೈತರೊಂದಿಗೆ ಅನುಚಿತವಾಗಿ ವರ್ತಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಕಳೆದ ವಾರ ಕೆಎಡಿಬಿ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಅಥವಾ ಚರ್ಚೆ ನಡೆಸಲು ಬೆಂಗಳೂರಿಗೆ ಶಾಂತಿಯುತವಾಗಿ ತೆರಳುತ್ತಾ ಇದ್ದಂತಹ ರೈತರನ್ನ ಮಡಿವಾಳದ ಬಳಿ ಪೊಲೀಸರು ವಾಹನದಿಂದ ಕೆಳಗಿಳಿಸಿ ಮಹಿಳೆಯರು ಹಾಗೂ ವೃದ್ಧರನ್ನ ಒಳಗೊಂಡಂತೆ ಹಲವರೊಂದಿಗೆ ಅನುಚಿತವಾಗಿ ವರ್ತಿಸಿ ಕೆಲವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಅವರು ಆರೋಪಿಸಿದ್ರು. ಈ ಘಟನೆಯನ್ನ ಖಂಡಿಸಿ ಜುಲೈ 18ರಂದು ಬೈಕ್ ಜಾಥಾ ಆಯೋಜಿಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಸರ್ಜಾಪುರ ಹೋಬಳಿಯ 11 ಗ್ರಾಮಗಳಿಗೆ ಬೈಕ್ ಜಾಥಾ ಮೂಲಕ ಭೇಟಿ ನೀಡಿ ರೈತರಿಗೆ ನೈತಿಕ ಬೆಂಬಲ ಹಾಗೂ ಧೈರ್ಯ ತುಂಬುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಈ ಸಂಬಂಧ ಇಂದು ಕೊಮಸಂದ್ರ ಬಯಲು ಬಸವೇಶ್ವರ ದೇವಸ್ಥಾನದಲ್ಲಿ ಹೋರಾಟ ಸಮಿತಿಯ ಮುಖಂಡರು ಹಾಗೂ ಸ್ಥಳೀಯರು ರೈತರೊಂದಿಗೆ ಪೂರ್ವಭಾವಿ ಸಭೆಯನ್ನ ನಡೆಸಿ ಜಾಥಾದ ಸಿದ್ಧತೆ ಕುರಿತು ಚರ್ಚಿಸಲಾಯಿತು. ಸುದ್ದಿಗೋಷ್ಠಿಯ ಮೂಲಕ 11 ಗ್ರಾಮಗಳ ರೈತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬೈಕ್ ಜಾಥಾದಲ್ಲಿ ಭಾಗವಹಿಸುವಂತೆ ಮುಖಂಡರು ಕರೆಯನ್ನ ನೀಡಿದರು. ರಾಜ್ಯ ಸರ್ಕಾರ ಮುಂದಾಗಿ ಅತಿ ಹೆಚ್ಚು ಭೂಸ್ವಾಧೀನ ಆಗಿರುವಂಥ ತಾಲೂಕಲ್ಲಿ ಬಹುಶಃ ಆನೇಕಲ್ ತಾಲೂಕು ಮೊದಲ ಸ್ಥಾನದಲ್ಲಿದೆ. ಇವಾಗ ಅಳಿದುಳಿದಿರುವ ಅಷ್ಟೋ ಜಮೀನನ್ನು ಅಲ್ಲೊಂದು ಜನ ರೈತರು ಉಳುಮೆ ಮಾಡ್ತಾ ಇದ್ದಾರೆ, ಬದುಕು ಕಟ್ಕೊಳ್ತಾ ಇದ್ದಾರೆ. ಈಗ ಅಂಥವ್ರನ್ನೂ ಸಹ ಒಕ್ಕಲೆಬ್ಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಜಾಪುರ ಹೋಬಳಿನಲ್ಲಿ ಸುಮಾರು 2,500 ಎಕರೆಯನ್ನು ಈಗ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಅದರ ವಿರುದ್ಧವಾಗಿ 2.5 ವರ್ಷಗಳಿಂದ ಅಂದೇನಹಳ್ಳಿಯಲ್ಲಿ ಹೋರಾಟ ನಡೀತಾ ಇದೆ. ಈಗ 1 ವರ್ಷದಿಂದ ಮುತ್ತಾನಲ್ಲೂರಲ್ಲಿ ನಿರಂತರವಾಗಿ ಅಹೋರಾತ್ರಿ ಧರಣಿ ನಡೀತಾ ಇದೆ. ಸರ್ಕಾರ ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ರೈತರು ಸೇರಿದಂತೆ ಅನೇಕ ಸಾಮಾಜಿಕ ಹೋರಾಟಗಾರರು, ವಿವಿಧ ಸಂಘಟನೆಗಳ ಮುಖಂಡರುಗಳು ಸಹ ಸ್ಥಳಕ್ಕೆ ಬಂದು ಒತ್ತಾಯಿಸಿದ್ದಾರೆ. ಸರ್ಕಾರ ಹಿಂದೆ ಸರಿದಿರುವಂಥ ಸಂದರ್ಭದಲ್ಲಿ 1-2 ವಾರಗಳ ಹಿಂದೆ ಆನೇಕಲ್ ಸರ್ಜಾಪುರ ಹೋಬಳಿಯ ರೈತರು ಕೆಡಿಬಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೆ, ಭೂಸ್ವಾಧೀನವನ್ನು ಕೈ ಬಿಡೋದಕ್ಕೆ ಹೇಳೋದಕ್ಕೆ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋದಾಗ ಪೊಲೀಸರಿಗೆ ಹೋದಾಗ ಭಾಳ ಕೆಟ್ಟ ರೀತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ದೌರ್ಜನ್ಯವನ್ನು ಮಾಡಿದ್ದಾರೆ. ಮಹಿಳೆಯರನ್ನೆಲ್ಲ ಎಳೆದಾಡಿದ್ದಾರೆ, ಮುಖಂಡಗಳೆಲ್ಲ ಹೊಡೆದಿದ್ದಾರೆ. ಈಗ ಚಿನ್ನಪ್ಪ ಅವರು ಸಮೇತವಾಗಿ ಹಲವಾರನ್ನ ಒಂದು ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಇದನ್ನು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಖಂಡಿಸುತ್ತೆ. ಹಿಂದೇನೂ ಸಹ 1 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಿರುವಂಥ ರೈತರ ಪರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಲವಾರು ಸಂದರ್ಭದಲ್ಲಿ ಬಂದು ಹೋರಾಟವನ್ನು ಬೆಂಬಲಿಸಿದೆ. ಈ ಸಂದರ್ಭದಲ್ಲಿ ಈ ಬಲವಂತದ ಅನೈತಿಕ ಕಾನೂನು ಬಾಹಿರ ಭೂಸ್ವಾಧೀನವನ್ನು ಕೈ ಬಿಡಬೇಕು ಮತ್ತು ಪೊಲೀಸು ದೌರ್ಜನ್ಯವನ್ನು ಖಂಡಿಸಬೇಕು ಅಂತೇಳಿ ನಾವು ಇದೇ 18ನೇ ತಾರೀಕು ಜುಲೈ 2026ರಂದು ದೊಮ್ಮಸಂದ್ರದಿಂದ ಆರಂಭಿಸಿ ಮುತ್ತಾನೂರು ತನಕ ಎಲ್ಲ 11 ಗ್ರಾಮಗಳ ಮೂಲಕ ಒಂದು ಬೈಕ್ ಜಾಥಾವನ್ನು ಮಾಡ್ತಾ ಇದ್ದೀವಿ. ಆ ಮೂಲಕ ಸ್ಥಳೀಯ ರೈತರಿಗೆ, ಜನರಿಗೆ ಒಂದು ವಿಶ್ವಾಸವನ್ನು ತುಂಬುವಂತಹ ಮತ್ತು ಈ ಹೋರಾಟದಲ್ಲಿ ರಾಜ್ಯದ ಅನೇಕ ಜನರ ಒಂದು ಬೆಂಬಲ, ನೈತಿಕ ಬೆಂಬಲ ನಿಮಗಿದೆ. ನೀವು ಹೋರಾಟವನ್ನು ಕೈ ಬಿಡಬೇಡಿ ಮತ್ತು ಇದು ನಿಮ್ಮ ಹಕ್ಕು, ಭೂಮಿ ನಿಮ್ಮ ಹಕ್ಕು. ಆ ಹಕ್ಕನ್ನು ಉಳಿಸ್ಕೊಳ್ಳಿ. ಮತ್ತು ಸರ್ಕಾರ ಇವಾಗ ಅನಗತ್ಯವಾಗಿ ದಲ್ಲಾಳಿ ಕೆಲಸ ಮಾಡ್ತಾ ಇದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಒಂದು 10 ವರ್ಷಗಳಿಂದನೂ ಸರ್ಕಾರ KHB ಮೂಲಕ, BDA ಮೂಲಕ, ಬೂಡ ಅಂತ ಏನೇನು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಇದೆ ಅವುಗಳ ಮೂಲಕ, KDB ಮೂಲಕ ಭೂಸ್ವಾಧೀನವನ್ನು ಮಾಡುವಂತಹ ರೈತರ ಭೂಮಿಯನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಬಿಡಬೇಕು. ಅಗತ್ಯವಿದ್ದಷ್ಟು ಮಾತ್ರ ಮಾಡಬೇಕು. ಅದಕ್ಕೆ ಕಡಿಮೆ ಎಕರೆಗಳಲ್ಲಿ ಎಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಸಿದ್ಧ ಇರ್ತಾರೋ ಅಲ್ಲಿ ಮಾಡಬೇಕು ಅಂತ ಈಗಾಗಲೇ 1 ಲಕ್ಷ ಎಕರೆಗಳಿಗಿಂತ ಹೆಚ್ಚು ಭೂಮಿಯನ್ನು ಇವತ್ತು ಲ್ಯಾಂಡ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರ ಕೂತಿದೆ. ಅಲ್ಲೆಲ್ಲೂ ಡೆವಲಪ್ ಆಗ್ತಾ ಇಲ್ಲ. ಈಗ 30 ಲಾಲ್ಬಾಗ್ಗಳಷ್ಟು ವಿಸ್ತೀರ್ಣದ ಪ್ರದೇಶವನ್ನು ಬಿಡದಿಯಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಹೊರಟಿದೆ. ಅವೆಲ್ಲ ಸರ್ಕಾರ ಮಾಡುವಂಥ ಕೆಲಸಗಳಲ್ಲ. ಖಾಸಗಿಯವರು ಇವತ್ತು ಸಿದ್ಧ ಇದ್ದಾರೆ ಲೇಔಟ್ ಮಾಡೋದಕ್ಕೆ, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಮಾಡೋದಕ್ಕೆ. ಅವರು ಕಾನೂನುಬದ್ಧವಾಗಿ ಮಾರ್ಕೆಟ್ ರೇಟಲ್ಲಿ ಪರಿಹಾರವನ್ನು ಕೊಟ್ಟು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಬೇಕೆ ಹೊರತು ಸರ್ಕಾರ ಜನರು ಕೊಟ್ಟಿರುವಂಥ ಹಕ್ಕುಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಯ್ದೆ ಕಾನೂನುಗಳನ್ನು ರೂಪಿಸಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಲಾತ್ಕಾರದಿಂದ ಭೂಮಿ ಕಿತ್ಕೊಳ್ಳೋದು ಹೇಯವಾದದ್ದು. ಇದು ಮಹಾತ್ಮ ಗಾಂಧೀಜಿ ಅವರ ಏನು ಸ್ವಾತಂತ್ರ್ಯದ ಕಲ್ಪನೆಗೆ ವಿರುದ್ಧವಾಗಿರುವಂಥದ್ದು, ಗ್ರಾಮ ಸ್ವರಾಜ್ಯಕ್ಕೆ ವಿರುದ್ಧವಾಗಿರುವಂಥದ್ದು. ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಏನೆಲ್ಲ ಈಗಾಗಲೇ ಏನು ಹೋರಾಟ ಸ್ಟಾರ್ಟ್ ಆಗಿದೆ, ಅಂದೇನಹಳ್ಳಿ ಭಾಗದಲ್ಲಿ
ಮಾರ್ಚ್ 2024 ನೋಟಿಫಿಕೇಶನ್ ಆಯಿತು. ಅಲ್ಲಿಂದ ಸತತವಾಗಿ ಇಲ್ಲಿ ಗಂಟ ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿರ್ಬೋದಾಗ್ಲಿ, ಕೋರ್ಟಲ್ಲಿ ಕಚೇರಿಗಳಲ್ಲಿ ನಾವು ಇವತ್ತು ಅಲ್ಲಿ ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು ಹೋರಾಟಗಳನ್ನ ಇದೇ ತರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ಕೂಡ ನಮ್ಗೇನು ಫಲ ಸಿಗ್ತಾ ಇಲ್ಲ. ಆದ್ರಿಂದ ನಮ್ಮ KRS ಪಕ್ಷದ ಅದರ ಗೌರವಾಧ್ಯಕ್ಷರಾದಂತಹ ನಮ್ಮ ರವಿಕೃಷ್ಣ ರೆಡ್ಡಿ ಸರ್ ಅವರು ಇವತ್ತು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದು ನಮ್ಗೆ ತುಂಬಾ ಆನೆ ಬಲ ಬಂದಂತಾಗಿದೆ. ಅದರಿಂದ ಇವಾಗ ಏನು 18 ತಾರೀಕು ಇದೇ ತಿಂಗಳ 18 ತಾರೀಕು ನಾವು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ಈ ಬೈಕ್ ರ್ಯಾಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜೊತೆಗೂಡಿ ಈ ಹೋರಾಟನ ಯಶಸ್ವಿಗೊಳಿಸೋಣ. ಈಗಾಗಲೇ ಏನು ಅತಿ ಹೆಚ್ಚು ಭೂಸ್ವಾಧೀನ ಆಗಿರುವಂತ ತಾಲೂಕಲ್ಲಿ ಬಹುಶಃ